ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಎಸ್, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. ಉದ್ಯಮಶೀಲತೆ, ಸರ್ಕಾರಿ ಉದ್ಯೋಗ ಯುವಜನರಿಗೆ ಯಾವುದು ಉತ್ತಮ ಎಂದು ತೆಗೆದುಕೊಂಡರೆ ನಾನು ಹೇಳುವುದು ಉದ್ಯಮಶೀಲತೆ ಎಂದು ಹೇಳುತ್ತೇನೆ. ಏಕೆಂದರೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಅದನ್ನು ಎರಡು ವಿಷಯಗಳ ಮೂಲಕ ನೋಡಬೇಕಾಗುತ್ತದೆ. ಒಂದು ಬದಲಾವಣೆ, ಇನ್ನೊಂದು ಅಭಿವೃದ್ಧಿ. ಉದ್ಯಮಶೀಲತೆಯನ್ನು ಬದಲಾವಣೆ ಮತ್ತು ಅಭಿವೃದ್ಧಿ ಎರಡು ದೃಷ್ಟಿಯಿಂದ ತೆಗೆದುಕೊಂಡಾಗಲೂ ಅದು ಸರ್ಕಾರಿ ಉದ್ಯೋಗಕ್ಕಿಂತ ಹೆಚ್ಚಿನ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ. ಏಕೆಂದರೆ ಸರ್ಕಾರಿ ಉದ್ಯೋಗವು ತನ್ನದೇ ಆದ ನಿರ್ದಿಷ್ಟ ಕಾರ್ಯವ್ಯಾಪ್ತಿ, ಕಾರ್ಯಕ್ಷೇತ್ರವನ್ನು ಒಳಗೊಂಡಿದ್ದು, ಸರ್ಕಾರಿ ಉದ್ಯೋಗವನ್ನು ನಿರ್ವಹಿಸುವ ನೌಕರರು ತಮ್ಮದೇ ಆದ ನಿರ್ದಿಷ್ಟ ವ್ಯಾಪ್ತಿಯೊಂದಿಗೆ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆದರೆ ಉದ್ಯಮಶೀಲತೆಯಲ್ಲಿ ಯಾವುದೇ ರೀತಿಯ ನಿರ್ಬಂಧ ಹಾಗೂ ವಯಸ್ಸಿನ ಪರಿಮಿತಿಯಿಲ್ಲದೆ ತಾವುಗಳು ತಮ್ಮ ಆಲೋಚನೆ, ಕ್ರಿಯಾಶೀಲತೆ ಮುಂತಾದವುಗಳ ಮೂಲಕ ಕಾರ್ಯನಿರ್ವಹಿಸಬಹುದಾಗಿದೆ. ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ತಾವು ಹೊಂದಿರುವ ಕ್ರಿಯಾಶೀಲತೆಯು ಅತಿ ಹೆಚ್ಚು ಉತ್ತಮ ಗುಣಮಟ್ಟದ್ದಾದರೂ ಸಹ ಅದನ್ನು ಹೊರತೆಗೆಯಲು ತಾವುಗಳು ಉತ್ತಮ ವೇದಿಕೆಯನ್ನು ಒಳಗೊಂಡಿರುವುದಿಲ್ಲ. ಅದರಂತೆಯೇ ಉದ್ಯಮಶೀಲತೆಗೆ ತೆಗೆದುಕೊಂಡಾಗ ಯಾವುದೇ ಒಬ್ಬ ವ್ಯಕ್ತಿ ಉತ್ತಮ ಕೌಶಲ್ಯ, ಉತ್ತಮ ಆವಿಷ್ಕಾರದ ಯೋಜನೆ ಹಾಗೂ ಯಾವ ವ್ಯಕ್ತಿ ತಂತ್ರಜ್ಞಾನದೊಂದಿಗೆ ಸಂಬಂಧ ಹೊಂದಿದ್ದಾನೋ ಆ ವ್ಯಕ್ತಿಯ ಅಭಿವೃದ್ಧಿ ಮಾತ್ರವಲ್ಲದೆ ಉದ್ಯಮಶೀಲತೆಯಿಂದ ಸಮಾಜದ ಅಭಿವೃದ್ಧಿ ಅಥವಾ ಸಮಾಜದ ಪ್ರಗತಿಗೂ ಸಹ ಇದು ಅತ್ಯಂತ ಸಹಾಯಕಾರಿಯಾಗಿದೆ. ಹೇಗೆಂದು ನೋಡಿಕೊಂಡರೆ, ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಉದ್ಯಮಿಯಾಗಿ, ಹೊಸ ಉದ್ಯಮಶೀಲತೆಯಲ್ಲಿ ತೊಡಗಿಕೊಂಡ ವ್ಯಕ್ತಿಯಾಗಿ ನೋಡಿಕೊಂಡರೆ ಅವನಿಗೆ ಸ್ವ ಆರ್ಥಿಕ ಅಭಿವೃದ್ಧಿ ಆಗುವುದರೊಂದಿಗೆ ಅವನು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಬಹುದಾಗಿದೆ. ಹೇಗೆಂದು ನೋಡಿಕೊಂಡರೆ, ಸಮಾಜದಲ್ಲಿ ಹೊಸ ಉದ್ಯೋಗಾವಕಾಶಗಳು ಹಾಗೂ ದೇಶದ ಆರ್ಥಿಕತೆಗೆ ಪ್ರಗತಿ, ದೇಶದ GDP ಹೆಚ್ಚಳಕ್ಕೆ ಪ್ರಗತಿ ಹಾಗೂ ಹೊಸ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತರಲು ಹೊಸ ತಂತ್ರಜ್ಞಾನದ ಪರಿಚಯ ಇವುಗಳನ್ನು ನೋಡಿಕೊಳ್ಳುವುದರೊಂದಿಗೆ ಆ ವ್ಯಕ್ತಿಯು ತನ್ನ ಸ್ವ ಅಭಿವೃದ್ಧಿಗೂ ಸಹ ಎಂದರೆ ಅವನು ಲೀಡರ್ಶಿಪ್, ಮ್ಯಾನೇಜ್ಮೆಂಟ್ಶಿಪ್, ಕಂಟ್ರೋಲರ್ಶಿಪ್, ಡಿಸೈಡಿಂಗ್ಶಿಪ್ ಈ 4 ಕೌಶಲ್ಯಗಳನ್ನು ಹೊಂದುವುದರೊಂದಿಗೆ ಅವನು ಉದ್ಯಮಶಾಲಿಯಾಗಿ ಹೊರಹೊಮ್ಮಬಹುದು. ಹಾಗಾದರೆ ಉದ್ಯಮಶೀಲತೆಯಿಂದ ಮಾತ್ರ ಅವಕಾಶಗಳನ್ನು ಹೊರತೆಗೆಯಲು ಸಾಧ್ಯವಿದೆಯೇ? ಇಲ್ಲ, ಖಚಿತವಾಗಿಯೂ ಆ ರೀತಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಸರ್ಕಾರಿ ಉದ್ಯೋಗವು ಸಹ ಹಲವಾರು ಅವಕಾಶಗಳನ್ನು ಒಳಗೊಂಡಿದೆ. ಬಟ್ ಉದ್ಯಮಶೀಲತೆಗೆ ಹೋಲಿಸಿಕೊಂಡರೆ ಸರ್ಕಾರಿ ಉದ್ಯೋಗವು ಹೊಸ ಕಾರ್ಯಶೀಲತೆ, ಹೊಸ ಕೌಶಲ್ಯ ಮುಂತಾದವುಗಳನ್ನು ಉದ್ಯಮಶೀಲತೆಯ ಜನ ತೋರಿಸಿಕೊಳ್ಳಲು ಆ ಜನ ಹೊಂದಿರುವಂತಹ ವೇದಿಕೆಯನ್ನು ಸರ್ಕಾರಿ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು ಹೊಂದಿರುವುದಿಲ್ಲ. ಏಕೆಂದರೆ ಅವರು ಒಂದು ನಿರ್ದಿಷ್ಟ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವುದರಿಂದ ಅವರಿಗೆ ಅವಕಾಶವಿರುವುದಿಲ್ಲ. ಈಗ ಉದಾಹರಣೆಗೆ ತೆಗೆದುಕೊಂಡರೆ ಟಾಟಾ ಕಂಪನಿ ತೆಗೆದುಕೊಂಡರೆ 1986 ಕೇವಲ 21,000 ಕ್ಯಾಪಿಟಲ್ನೊಂದಿಗೆ ಒಂದು ಶೇರ್ ಕಂಪನಿಯಾಗಿ ಪ್ರಾರಂಭಿಸಲ್ಪಟ್ಟ ಟಾಟಾ ಕಂಪನಿ ಇಂದು ಭಾರತದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ಒಂದು ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿದೆ. ಅದೇ ರೀತಿ ನೋಡಿಕೊಂಡರೆ ಧೀರುಭಾಯಿ ಅಂಬಾನಿ ಕೇವಲ ಒಂದು ಪೆಟ್ರೋಲ್ ಬಂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿ ಇಂದು ರಿಲಯನ್ಸ್ ಎಂಬ ಹೊಸ ದೊಡ್ಡ ಕಂಪನಿಯನ್ನೇ ಹೊರಹಾಕಿದ್ದ. ಹಾಗಾದರೆ ಉದ್ಯಮಶೀಲತೆಯಲ್ಲಿ ಸವಾಲುಗಳಿಲ್ಲವೇ? ಇವೆ. ಮಾರುಕಟ್ಟೆ ಭಯ, ಮಾರುಕಟ್ಟೆ ವಿಫಲತೆ, ಮೂಲಧನದ ಕೊರತೆ, ಸ್ಪರ್ಧೆ, ವಿಫಲತಾ ಭಯ, ತಂತ್ರಜ್ಞಾನದ ಬದಲಾವಣೆ ಈ ಮುಂತಾದ ಸವಾಲುಗಳನ್ನು ಒಳಗೊಂಡಿದ್ದು, ಇದಕ್ಕೆ ಅದು ಹೊಂದಿರುವ ಸವಾಲುಗಳಂತೆಯೇ ಅದು ಅದೇ ರೀತಿಯಾದ ಸೊಲ್ಯೂಷನ್ಸ್ಗಳನ್ನು ಸಹ ಹೊಂದಿದೆ. ಹೇಗೆಂದು ನೋಡಿಕೊಂಡರೆ, ಮೂಲಧನದ ಕೊರತೆಯನ್ನು ತೆಗೆದುಕೊಂಡರೆ ಯಾವುದೇ ಒಬ್ಬ ಉದ್ಯಮಿಯು ಯಾವುದೇ ಒಂದು ಉದ್ಯಮವನ್ನು ಪ್ರಾರಂಭಿಸಲು ತನಗೆ ಬೇಕಾದ ಮೂಲಧನವನ್ನು ಎಲ್ಲಿಂದ ತರಬೇಕು ಎಂಬುದು ಮೊದಲ ಪ್ರಶ್ನೆಯಾಗಿದೆ. ಇದಕ್ಕಾಗಿ ತಾವುಗಳು ಸರ್ಕಾರದ ಸ್ಕೀಮ್ಸ್ಗಳು, ಮುದ್ರಾ ಯೋಜನೆ ಸ್ಕೀಮ್ಸ್, ಸ್ಟಾರ್ಟಪ್ಸ್, ಭಾರತದಲ್ಲಿ ಪ್ರಸ್ತುತ 1 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟಪ್ಗಳಿದ್ದು ಇದರಲ್ಲಿ 60,000ಕ್ಕೂ ಹೆಚ್ಚು ಸ್ಟಾರ್ಟಪ್ಗಳು ಸರ್ಕಾರದಿಂದ ಪಡೆದ ಸ್ಕೀಮ್ಸ್ಗಳಿಂದ ಪ್ರಾರಂಭವಾದವುಗಳಾಗಿವೆ. ಅದೇ ರೀತಿ ನೋಡಿಕೊಂಡರೆ ತಂತ್ರಜ್ಞಾನದ ಬದಲಾವಣೆಯು ಯಾವುದೇ ಒಬ್ಬ ಉದ್ಯಮಿಯು ಒಂದು ಉದ್ಯಮವನ್ನು ಪ್ರಾರಂಭಿಸುವಾಗ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ಉದ್ಯಮವನ್ನು ಪ್ರಾರಂಭಿಸಬೇಕು ಎಂಬುದು ಮೊದಲ ಪ್ರಶ್ನೆ ಆಗಿರುತ್ತದೆ. ಇಂತಹ ಸಮಯದಲ್ಲಿ ವ್ಯಕ್ತಿಯು ಮಾರುಕಟ್ಟೆ ಅಧ್ಯಯನ, ಮಾರುಕಟ್ಟೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳುವುದರ ಮೂಲಕ ಮಾರುಕಟ್ಟೆ ವಿಫಲತೆಗೆ ಒಳಗಾಗದೆ ಅಭಿವೃದ್ಧಿಯ ಪಥದಲ್ಲಿ ಚಲಿಸಬಹುದಾಗಿದೆ. ಆರ್ಥಿಕತೆಯಲ್ಲಿ ಎನ್ನುವುದಕ್ಕಿಂತ ಪ್ರಸ್ತುತ ಭಾರತದಲ್ಲಿ ಎಲ್ಲ ದೊಡ್ಡ ಕಂಪನಿಗಳು ಎಲ್ಲ ಕ್ಷೇತ್ರದಲ್ಲಿಯೂ ತಾವುಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಕಾರ್ಯವೈಖರಿ ಇರುವುದರಿಂದ ಸಣ್ಣ ಉದ್ಯಮಗಳು ತಾವುಗಳು ಆರ್ಥಿಕತೆಗೆ ಬರಲು ಹಿಂಜರಿಯುತ್ತಿವೆ ಹಾಗೂ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಹೇಗೆಂದು ನೋಡಿಕೊಂಡರೆ ಸ್ಪರ್ಧೆ, ವಿಫಲತಾ ಭಯ ಇವುಗಳಿಗೂ ಸಹ
ದಾರಿ ಇದೆ. ಹೇಗೆಂದು ನೋಡಿಕೊಂಡರೆ ಸ್ಪರ್ಧೆ. ದೊಡ್ಡ ದೊಡ್ಡ ಉದ್ಯಮಗಳು ತಾವು ಕಾರ್ಯನಿರ್ವಹಿಸುತ್ತಿರುವ ವ್ಯಾಪ್ತಿಗೆ ಸಣ್ಣ ಸಣ್ಣ ಉದ್ಯಮಗಳು ತಾವು ಏಕಕಾಲದಲ್ಲಿ ಹೋಗದೆ ತಾವುಗಳು ಮಾರುಕಟ್ಟೆ ಅಧ್ಯಯನ, ಮುಂಜಾಗ್ರತಾ ಕ್ರಮ ಮುಂತಾದವುಗಳನ್ನು ವಹಿಸಿಕೊಂಡು ನೋಡಿಕೊಂಡರೆ ತಾವುಗಳು ಸಹ ಸಣ್ಣ 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 ಮೆಟ್ಟಿಲುಗಳಿಂದ ದೊಡ್ಡ ಮೆಟ್ಟಿಲವರೆಗೆ, ಅಂದರೆ ದೊಡ್ಡ ಉದ್ಯಮದವರೆಗೂ ಹೋಗುವವರೆಗೆ ಅವಕಾಶಗಳಿರುತ್ತವೆ. ಹಾಗಾದರೆ ಉದ್ಯಮಶೀಲತೆಯು ಕೇವಲ ಉದ್ಯೋಗ, ಆರ್ಥಿಕ ಬೆಳವಣಿಗೆ, ಸ್ವಾವಲಂಬನೆ, ತಂತ್ರಜ್ಞಾನದ ಪ್ರಗತಿ ಇವುಗಳಷ್ಟೇ ಅಲ್ಲದೆ ಪ್ರಾದೇಶಿಕ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿಗೂ ಸಹ ಸಹಾಯ ಮಾಡುತ್ತದೆ. ಹೇಗೆಂದು ನೋಡಿಕೊಂಡರೆ ಯಾವುದೇ ಒಬ್ಬ ಉದ್ಯಮಿಯು ತನ್ನ ಉದ್ಯಮಶೀಲತೆ ಹೊಸ ಹೊಸ ಕೌಶಲ್ಯಗಳಿಂದ ಒಂದು ಉದ್ಯಮವನ್ನು ಪ್ರಾರಂಭಿಸಿದರೆ ಆ ಒಂದು ಉದ್ಯಮವನ್ನು ಪ್ರಾರಂಭಿಸಿದ ಪ್ರದೇಶದಲ್ಲಿ ಸುತ್ತಮುತ್ತಲಿರುವ ಪ್ರದೇಶಗಳ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ವಲಸೆ ಮುಂತಾದವುಗಳಿಂದಾಗಿ ಸಮಾಜದ ಅಭಿವೃದ್ಧಿಯೂ ಸಹ ಸಾಧ್ಯವಾಗುತ್ತದೆ. ಈ ರೀತಿ ಸರ್ಕಾರಿ ಉದ್ಯೋಗಕ್ಕೆ ಹೋಲಿಸಿಕೊಂಡರೆ ಉದ್ಯಮಶೀಲತೆಯು ಹಲವಾರು ಅವಕಾಶಗಳನ್ನೊಳಗೊಂಡಿದ್ದು ಹಾಗೂ ಸಮಾಜಕ್ಕೆ ಹಾಗೂ ವೈಯಕ್ತಿಕವಾಗಿ ಹಲವಾರು ಕೊಡುಗೆಗಳನ್ನು ಒದಗಿಸಿಕೊಡುತ್ತದೆ. ಹಾಗೆಂದರೆ ಸರ್ಕಾರಿ ಉದ್ಯೋಗವು ಯಾವುದೇ ರೀತಿಯ ಅವಕಾಶಗಳನ್ನು ಒಳಗೊಂಡಿಲ್ಲವೇ? ಆ ರೀತಿ ನಾನು ಹೇಳುವುದಿಲ್ಲ. ಏಕೆಂದರೆ ಸರ್ಕಾರಿ ಉದ್ಯೋಗವು ಸಹ ತನ್ನದೇ ಆದ ಸೀಮಿತ ವ್ಯಾಪ್ತಿಯ ಅವಕಾಶಗಳು ಹಾಗೂ ಕೊಡುಗೆಗಳನ್ನು ಸಮಾಜಕ್ಕೆ ನೀಡುತ್ತದೆ. ಆದರೆ ಉದ್ಯಮಶೀಲತೆಗೆ ಹೋಲಿಸಿಕೊಂಡರೆ ಉದ್ಯಮಶೀಲತೆಯು ಸರ್ಕಾರಿ ಉದ್ಯೋಗಕ್ಕಿಂತ ಅತಿ ಹೆಚ್ಚಿನ ಮಟ್ಟದಲ್ಲಿ ಸಮಾಜಕ್ಕೆ, ಸರ್ಕಾರಕ್ಕೆ, ಆರ್ಥಿಕತೆಗೆ ಹಾಗೂ ಉದ್ಯಮಿ ಅಂದರೆ ವೈಯಕ್ತಿಕವಾಗಿ ಅವನ ಅಭಿವೃದ್ಧಿಗೂ ಸಹ ಉದ್ಯಮಶೀಲತೆಯು ಸಹಾಯ ಮಾಡುತ್ತದೆ. ಯುವಜನರು ಹೊಸ ಹೊಸ ಆವಿಷ್ಕಾರ ಹಾಗೂ ಹೊಸ ಹೊಸ ತಂತ್ರಜ್ಞಾನಗಳೊಂದಿಗೆ ದೇಶದ ಆರ್ಥಿಕ ಪ್ರಗತಿ ಹಾಗೂ ಅಭಿವೃದ್ಧಿಗೆ ಸಹಕರಿಸಲು ಸಾಧ್ಯವಾಗುತ್ತದೆ. ಹಾಗೂ ಈ ಮೇಲ್ಕಂಡ ಎಲ್ಲ ಕಾರಣಗಳಿಂದಾಗಿ ಸರ್ಕಾರಿ ಉದ್ಯೋಗ, ಉದ್ಯಮಶೀಲತೆ ಎಂದು ತೆಗೆದುಕೊಂಡರೆ ಉದ್ಯಮಶೀಲತೆಯು ಅತ್ಯುತ್ತಮವಾಗಿದೆ ಎಂದು ಹೇಳಲು ಬಯಸುತ್ತೇನೆ.